ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಇಷ್ಟ ಬಯಸುನಿ. ನಾನು ಇಷ್ಟು ದಿನ ವೇಟ್ ಮಾಡ್ತಾ ಇದ್ದಂಥ ಗ್ಯಾಜೆಟ್ ಇವತ್ತು ಬಂದು ನನ್ನ ಕೈ ಸೇರಿದೆ. ಇದ್ರ ಕ್ವಾಲಿಟಿ ಹೇಗಿದೆ ಮತ್ತು ಇದ್ರ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಅನ್ಬಾಕ್ಸ್ ಮಾಡೋ ಮುಖಾಂತರ ನೋಡೋಣ ಬನ್ನಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಗ್ಯಾಜೆಟ್ ಬಂದು ಆಲಿಲ್ಯಾಂಡ್ ಆಲಿವಿವ್ ಅವರ ಲಾರ್ಕ್ M2S ಮಿನಿ ಕಾಂಬೋ ಮೈಕ್ರೋಫೋನು. ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಇದ್ರೊಳಗಡೆ 2 ರಿಸೀವರ್ ಇರುತ್ತೆ, ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಳೋಂಥ ಕೇಬಲ್ಲು. ಇದು ವಿಂಡ್ ಸ್ಕ್ರೀನು, ನಾಯ್ಸ್ ಕಂಟ್ರೋಲ್ ಮಾಡೋದಕ್ಕೆ ಟ್ರಾನ್ಸ್ಮಿಟರ್ ಮೈಕ್ಗೆ ಹಾಕೊಳ್ಳುವಂಥದ್ದು. ಇದು ಕೂಡ ವಿಂಡ್ ಸ್ಕ್ರೀನು. ಇದು ಟೈಪ್ ಸಿ USB ಪಾಕೆಟಲ್ಲಿ ಹಾಕುವಂಥ ರಿಸೀವರು. ಫೋನಿಗೆ ಇದನ್ನು ಕನೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಮೈಕ್ ಆನ್ ಆಗುತ್ತೆ. ಈಗ ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಕ್ಯಾಮ್ರಾಗೆ ಕನೆಕ್ಟ್ ಆಗುವಂಥ ರಿಸೀವರ್. ಇದು ಇವೆರಡು ಬಂದು ಮ್ಯಾಗ್ನೆಟಿಕ್ ಮೈಕು. ಇದನ್ನು ನಾವು ಹಾಕ್ಕೊಂಡು ಮಾತಾಡೋವಂಥದ್ದು. ಇದು ಬಂದು ಟೈಪ್ ಸಿ USB ಚಾರ್ಜರು, ಚಾರ್ಜಿಂಗ್ ಕೇಸ್ಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇದರೊಳಗಡೆ ಏನಿದೆ ನೋಡೋಣ. ಇದು ನೆಕ್ಲೆಸ್, ನೆಕ್ ಬ್ಯಾಂಡು ಕತ್ತಿಗೆ ಹಾಕ್ಕೊಂಡು ಇದರಲ್ಲಿ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಇರುತ್ತೆ. ಇದಕ್ಕೆ ಮೈಕ್ನ ಅಟ್ಯಾಚ್ ಮಾಡಿಕೊಂಡು ಕತ್ತಿಗೆ ಹಾಕೊಳ್ಳೋವಂಥದ್ದು. ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಮೈಕ್ ಕನೆಕ್ಟ್ ಆದಾಗ ಈ ಥರ ಬ್ಲೂ ಕಲರಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ ಮೈಕಲ್ಲಿ. ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ನ ಒಳಗಡೆ ತೊಗೊಂಡು ಈ ಥರ ಮೈಕ್ನ ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ಈಗ ಈ ಮೈಕಿಂದ ವಾಯ್ಸ್ ರೆಕಾರ್ಡ್ ಆಗ್ತಾಯಿದೆ. ಈಗ ಇದರಲ್ಲಿ ನಾಯ್ಸ್ ಕಂಟ್ರೋಲ್ನ ನಾನು ಇನ್ನೂ ಆನ್ ಮಾಡಿಲ್ಲ. ಇಲ್ಲೊಂದು ಸ್ಲೈಡಲ್ಲಿ ಯೆಲ್ಲೋ ಕಲರಲ್ಲಿ ಒಂದು ಬಟನ್ ಇರುತ್ತೆ. ಜಸ್ಟ್ ಈ ಯೆಲ್ಲೋ ಕಲರ್ ಬಟನ್ನ ಒಂದು ಸಲ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕಂಟ್ರೋಲು ಆ್ಯಕ್ಟಿವೇಟ್ ಆಗುತ್ತೆ. ನಾಯ್ಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಆಗ್ತಿದ್ದಂಗೆ ಇದ್ರದ್ದು ಸುತ್ತಮುತ್ತ ಏನಾದ್ರು ಬೇರೆ ಥರದ್ದು ವೈಬ್ರೇಷನ್ ಆಗಲಿ ಅಥವಾ ಸೌಂಡ್ಸ್ ಆಗಲಿ ಏನಾದ್ರು ಬರ್ತಾಯಿದ್ರೆ ಅದು ಪೂರ್ತಿ ಕಂಟ್ರೋಲ್ ಬಂದು ನಮ್ಮ ವಾಯ್ಸ್ ಮಾತ್ರ ಹೈಲೈಟ್ ಆಗುತ್ತೆ. ಈಗ ಇದು ಹೇಗಿದೆ ಅಂತ ನೋಡಿ. ಮತ್ತು ಇದ್ರ ಜೊತೆಗೆ ನಾಯ್ಸ್ ಕಂಟ್ರೋಲ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಎಷ್ಟು ಎಫಿಷಿಯನ್ಸಿಯಾಗಿ ಈ ಮೈಕು ನಾಯ್ಸ್ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ನಾನು ಆನ್ ರೋಡ್ ಹೋಗಿ ತೋರಿಸ್ತೀನಿ. ವೆಹಿಕಲ್ ಸೌಂಡು ಅದೆಲ್ಲ ಯಾವ ರೀತಿ ಕ್ಲಿಯರೆನ್ಸ್ ಬರುತ್ತೆ ಅನ್ನೋದನ್ನು ಈಗ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗ ನಿಮಗೆ ನಾನು ಯಾವುದೇ ರೀತಿ ನಾಯ್ಸ್ ಕಂಟ್ರೋಲ್ ಆ್ಯಕ್ಟಿವೇಷನ್ ಮಾಡಿಲ್ಲ. ನಾನು ರೋಡ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ವಾಯ್ಸು ಸರಿಯಾಗಿ ಕೇಳಿಸ್ತಾರಲ್ಲ. ಬಟ್ ಈಗ ನಾಯ್ಸ್ ಕಂಟ್ರೋಲ್ನ ಆ್ಯಕ್ಟಿವೇಟ್ ಮಾಡ್ತೀನಿ. ಈಗ ವಾಯ್ಸು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ರೀತಿ ತುಂಬ ಕ್ಲಾರಿಟಿಯಾಗಿ ಕೇಳಿಸ್ತಾ ಇರುತ್ತೆ ಅಂತ ಅನ್ಕೊತೀನಿ. ಈಗ ಬೈಕಲ್ಲಿ ಹೋಗ್ತಾ ವಾಯ್ಸ್ ಕ್ಯಾನ್ಸಲೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಒಂದು 50 km ಸ್ಪೀಡಲ್ಲಿ ಬೈಕ್ ಹೋಗ್ತಾ ಇದ್ದೀನಿ. ಬಟ್ ಆದರೂ ವಾಯ್ಸ್ ಕ್ಲಿಯರೆನ್ಸು ಎಷ್ಟಿದೆ ಅಂತ ನೀವೇ ನೋಡಿ. ಈಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ನು ಪ್ಲಸ್ ವಿಂಡ್ ಸ್ಕ್ರೀನ್ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಅದರಿಂದ ಗಾಳಿ ಸೌಂಡು ತುಂಬ ಕಮ್ಮಿ ಬರ್ತಿದೆ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇನ್ನೂ ನೋಡಿಲ್ಲ ವಿಡಿಯೋದಲ್ಲಿ ಏನು ಬರ್ತೈತೆ ಸೌಂಡು ಅಂತ. ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಗಾಳಿ ಸೌಂಡು ತುಂಬಾ ಕಮ್ಮಿ ಬರುತ್ತೆ ಅಂತ. ಈಗ ಸ್ಟಾಪ್ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ನೀವು ಇವಾಗ ನೋಡಿದ ವಿಡಿಯೋ ನಾನು ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದೆ. ಅದರಲ್ಲಿ ಯಾವುದೇ ರೀತಿ ನಾಯ್ಸು ಜಾಸ್ತಿ ಇದಾಗ್ತಾ ಇಲ್ಲ, ವಾಯ್ಸ್ ಕ್ಲಿಯರಾಗಿ ಬರ್ತಾಯಿದೆ. ಅದೇ ರೀತಿ ನಾನು ಇನ್ನೊಂದು ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ನಾನು ಫ್ರಂಟಲ್ಲಿ ಡ್ರೈವ್ ಮಾಡಿಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಜಾಸ್ತಿ ಇದೆ ಮತ್ತು ವಾಯ್ಸು ಕೂಡ ಬ್ರೇಕ್ ಆಗೋ ಥರ ಆಗುತ್ತೆ. ಅದ್ರದ್ದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಇದೊಂದು ಸ್ವಲ್ಪ ನೆಗೆಟಿವ್ ಇದೆ. ಫ್ರಂಟಲ್ಲಿ ಕೂತಿದ್ದಾಗ ಜಾಸ್ತಿ ಗಾಳಿ ಹೊಡಿಯೋದ್ರಿಂದ ಸ್ವಲ್ಪ ಈ ಥರ ಅಫೆಕ್ಟ್ ಆಗ್ತಾಯಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವಾಗ ವಿಂಡ್ ಸ್ಕ್ರೀನ್ ಹಾಕ್ಕೊಂಡು ನಾಯ್ಸ್ ಕ್ಯಾನ್ಸಲೇಷನ್ನ ಆ್ಯಕ್ಟಿವ್ ಮಾಡಿಕೊಂಡು ಈಗ ಒಂದು 48-50 km ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಗಾಳಿ ತುಂಬಾ ಇದೆ, ಮೊದಲಿಗಿಂತ ನಾರ್ಮಲ್ಗಿಂತ ಜಾಸ್ತಿನೇ ಬೀಸ್ತೈತೆ ಗಾಳಿ. ಈ ಮೈಕ್ದು ಓವರಾಲ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬಂದಿದೆ. ತೊಗೊಂಡಿದ್ದು ವರ್ತಬಲ್ಲೆ, ಏನು ಲಾಸ್ ಏನಿಲ್ಲ. ನಾನು ಈ ಮೈಕ್ ತೊಗೊಂಡಿದ್ದು EMI ಆಪ್ಷನಲ್ಲಿ. ಅದು ತುಂಬ ಕಮ್ಮಿ ಪ್ರೈಸಲ್ಲಿ ತೊಗೊಂಡಿದ್ದೀನಿ. ಆ ರೀತಿ ಆಫರು ಯಾವ ರೀತಿ ತೊಗೋಬೇಕು ಮತ್ತು EMIಲಿ ಯಾವ ರೀತಿ ವಿತೌಟ್ ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡು ಯಾವ ರೀತಿ EMI ಆಪ್ಷನಲ್ಲಿ ತೊಗೋಬೇಕು ಅನ್ನೋದೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.